ಮಾಡಿರುವಂಥ ನನ್ನ ಎಲ್ಲ ಆರ್ಟಿಸ್ಟ್ಗಳಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ನೋ ಅದೇ ರೀತಿಯಲ್ಲಿ ಕ್ವಾಲಿಟಿ ಕೊಟ್ಟಂಥ ಟೆಕ್ನಿಷಿಯನ್ಸ್ಗಳು. ಸೊ ಇದೆಲ್ಲ ಮಾಡಿದ್ದಕ್ಕೆ ಇವತ್ತು ನನ್ನ ಔಟ್ಪುಟ್ಟು ಚೆನ್ನಾಗಿ ಬರ್ತಾಯಿದೆ. ಅದ್ರ ಜೊತೆಲಿ ತುಂಬ ಮುಖ್ಯವಾಗಿ ನನಗೆ ಸಪೋರ್ಟ್ ಮಾಡಿದ್ದ ನನ್ನ ಡೈರೆಕ್ಟ್ರು, ನನ್ನ ಫೇವ್ರೆಟ್ ಡೈರೆಕ್ಟ್ರು ಕೋಲಾರ್ ಸೀನು, ಅವ್ರ ಜೊತೆಲಿ ಇದ್ದಿದ್ದಕ್ಕೆ ಮನೆ ಡೈರೆಕ್ಷನ್ನಲ್ಲಿ ನಾನು ತೊಂದರೆ ಆಗಿಲ್ಲ ಮಾಡ್ತಾ ಇದ್ದೀವಿ. ಅದಾದ ನಂತರ ಸುದೀಪ್ ಅವ್ರ ಕೈಯಲ್ಲಿ ಟ್ರೈಲರ್ ಲಾಂಚ್ ಮಾಡೋಣ ಅಂತ ಇದ್ದೀವಿ. ಮೇ ಬಿ ಜುಲೈ ಫಸ್ಟ್ ವೀಕ್. ಆನಂತರ ಜುಲೈ 10th ರಿಲೀಸ್ ಮಾಡೋಂಥ ಎಲ್ಲ ಪ್ಲ್ಯಾನಿಂಗಲ್ಲಿದೆ. ಬೇರೆ ಏನಾದರೂ ಕೇಳ್ಬೋದು. ಮೊದಲನೇ ಡೈರೆಕ್ಷನ್ ಸರ್? ಹೌದು ಸರ್, ಮೊದಲನೇ ಡೈರೆಕ್ಷನ್. ಅದೇ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಮೊದಲನೇ ಸರಿ ಡೈರೆಕ್ಷನ್ ಮಾಡಿದ್ದು? ಸರ್, ಇದರಲ್ಲಿ ಡೈರೆಕ್ಷನ್ನು ಅಂತ ಏನು ಎಲ್ಲೂ ಅನಿಸಿಲ್ಲ. ನಮ್ಗೆ ಗೊತ್ತಿರೋಂಗೆ ನಮ್ಮ ಟೀಮ್ಮೇಟ್ಸ್ ಆಗಲಿ, ನಮ್ಮ ಆ್ಯಕ್ಟರ್ಸ್ಗಳಾಗಲಿ ಅಥವಾ ಟೆಕ್ನಿಷಿಯನ್ಸ್ ಆಗಲಿ ಎಲ್ಲ ಒಟ್ಟಿಗೆ ಜೊತೆಲೇ ಇದ್ದು ನಾವು ಆ್ಯಕ್ಟ್ ಮಾಡ್ತಾಯಿದ್ವಿ, ಅವರು ಆ್ಯಕ್ಟ್ ಮಾಡ್ತಾಯಿದ್ರು. ಆ್ಯಂಡ್ ಆಲ್ಸೋ ಟೆಕ್ನಿಷಿಯನ್ಸ್ ಈ ಥರ ಬರಲಿ ಅಂತ ಹೇಳ್ಕೊಡ್ತಾಯಿದ್ರು. ಪ್ಲಸ್ ನಮ್ಮ ಕೋ ಡೈರೆಕ್ಟ್ರು ಎಲ್ಲ ಒಂದು ಲೊಕೇಶನಿಂದ ಹಿಡಿದು ಪ್ರತಿಯೊಂದು ಎಲ್ಲ ಪರ್ಫೆಕ್ಟಾಗಿ ಪ್ಲ್ಯಾನ್ ಮಾಡಿ ರೆಡಿ ಮಾಡ್ತಿದ್ರು. ಸೊ ಇಲ್ಲಿ ನಾವು ಡೈರೆಕ್ಷನ್ ಮಾಡಿದ್ರೆ ಅಂತ ಅನಿಸಿಲ್ಲ, ಜಸ್ಟ್ ಒಂದು ಸಿನಿಮಾನ ಫನ್ನಾಗಿ ಎಂಜಾಯ್ ಮಾಡೋದು ಅಂತ ಅನಿಸ್ತಾ ಇದೆ. ನಿಮ್ಮ ಬಾಯ್ಸ್ ಯಾವುದ್ರ ಬಗ್ಗೆ ಕಾಂಪ್ರಮೈಸ್ ಆಗಲ್ಲ ಅಂತ? ಸರ್, ನಮ್ಮ ಬಾಯ್ಸೇ ಅಂತಲ್ಲ, ಎಲ್ಲ ಬಾಯ್ಸಲ್ಲೂ ಕೆಲವೊಂದು ಇರುತ್ತೆ, ರಿಕ್ವೈರ್ಮೆಂಟ್ಸು, ತೊಂದರೆಗಳಿರುತ್ತೆ. ಅದರಲ್ಲೇ ಕೆಲವೊಂದು ಕಾಂಪ್ರಮೈಸ್ ಆಗ್ತಾರೆ, ಕೆಲವೊಬ್ರು ಕಾಂಪ್ರಮೈಸ್ ಆಗಲ್ಲ. ಅದರಲ್ಲಿ ಆದರೆ ಏನಾಗುತ್ತೆ, ಆಗದೆ ಹೋದ್ರೆ ಏನಾಗುತ್ತೆ ಅನ್ನೋದು ಸುಮಾರು ವಿಷಯಗಳಿರುತ್ತೆ. ನಮ್ಮ ಸಿನಿಮಾದಲ್ಲಿ ಒಂದಷ್ಟು ಕಾಂಪ್ರಮೈಸ್ನೆಸ್ಸು ಇದೆ, ಕಾಂಪ್ರಮೈಸ್ ಆಗಿಲ್ಲದಿರೋದು ಇದೆ. ಅದೇ ಒಂದು ಸಿನಿಮಾ ಮುಂದೆ ತೊಗೊಳೋದು ಸರ್. ಹಾರರ್ ಟಚ್ ಇದೆ ಸಿನಿಮಾದಲ್ಲಿ? ಹಾರರ್ ಸಿನಿಮಾದಲ್ಲಿ ಒಂದು ಸಣ್ಣದೊಂದು ತಪ್ಪು ನಡೆಯುತ್ತಂದರೆ, ಒಂದು ಕುಡ್ತಾನೆ ಇರ್ಬೋದು ಅಥವಾ ಬೇರೆ ಏನೋ ಒಂದು ಮಿಸ್ಟೇಕಾಗಿ ಒಂದು ಕೋಪನ ಬುದ್ಧಿಗೆ ಕೊಡುವಂಥದ್ದು, ಆ ಥರ ಇದ್ದಾಗ ನಡೆಯುವಂಥ ಒಂದು ಇನ್ಸಿಡೆಂಟಲ್ಲಿ ಒಂದು ಹಾರರ್ ಎಲಿಮೆಂಟಲ್ಲಿ ಸಿಗಾಕೊಡ್ತಾರೆ. ಅಲ್ಲಿಂದ ಏನಾಗುತ್ತೆ ಅನ್ನೋದೇ ಒಂದು ಸಿನಿಮಾ ಇರುತ್ತೆ ಸರ್. ಇದು ನಾವು ಜೊತೆ 2 ಸಿನಿಮಾ ಮಾಡಿದ್ರು. ನಮಗೆ ಸೋಲು ಗೆಲುವು ಅನ್ನೋದು ನಮಗೆ ಮುಖ್ಯ ಅಲ್ಲ, ನಮಗೆ ಸ್ನೇಹ ಅನ್ನೋದು ನಮಗೆ ಮುಖ್ಯ. ಅವತ್ತಿಂದ ಸುಮಾರು 20 ವರ್ಷದಿಂದ ನಮ್ಮ ಸ್ನೇಹ ಹಂಗೆ ಇದೆ. ಹಂಗಾಗಿ ಅವರು ಸುಮಾರು ಜಸ್ಟ್ ಮೊದಲ ಟೈಮಿಂದ ನಾನು ಡೈರೆಕ್ಷನ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಅವ್ರಿಗೆ. ಹಂಗಾಗಿ ಈ ಸಿನಿಮಾ ನಾನು ಮಾಡಬೇಕು ಅಂದಾಗ ನಾನು ಜೊತೆಲಿ ಇರ್ತೀನಿ, ಮಾಡ್ತೀನಿ, ನನ್ನ ಜೊತೆಲಿ ಯಾವುದೇ ನನಗೆ ಈಗೋ ಇರಲ್ಲ, ನಿನ್ನ ಜೊತೆ ನಾನು ಮಾಡ್ತೀನಿ ಅಂದ್ಬಿಟ್ಟು ಜೊತೆಲಿ ಇದ್ಕೊಂಡು ಈ ಸಿನಿಮಾನ ಈ ಮಟ್ಟಕ್ಕೆ ತಗೊಬಂದು ನಿಲ್ಸಿದ್ವಿ. ಮಾತಾಡಿ ಸಿನಿಮಾ ಬಗ್ಗೆ. ಸಿನಿಮಾ ಬಗ್ಗೆ ಆಲ್ರೆಡಿ ನಿರ್ದೇಶಕರು ಹೇಳಿದ್ದಾರೆ, ಇನ್ನೂ ನಾವು ಹೇಳೋದಂತೆ ಎಲ್ಲ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಅವ್ರು ಕೊಡಿ. ಲೋಕಿತ್ ಅವಸೆ ಅಂತ ಸಂಗೀತ ನಿರ್ದೇಶಕ. ಈ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಫಸ್ಟ್ ಟೈಮ್ ಸಾರ್ ಆಫೀಸಲ್ಲಿ ನಾನು ಮೀಟ್ ಮಾಡಿದಾಗ ಫುಲ್ ಎನರ್ಜೆಟಿಕ್ ಆಗಿದ್ರು ಸಾರು. ತುಂಬ ಆಮೇಲೆ ನಾನು ಫಸ್ಟ್ ಸಾಂಗ್ ಸ್ಟಾರ್ಟ್ ಮಾಡಿದ್ದು ಸ್ಟೋರಿ ಡಿಸ್ಕಷನ್ಗಿಂತ ಮುಂಚೆ. ಆ್ಯಂಡ್ ಹಾಡು ಏನು ಇಷ್ಟು ಚೆನ್ನಾಗಿ ಬಂದಿದೆ, ಐ ವಿಲ್ ಗಿವ್ 100% ಕ್ರೆಡಿಟ್ಸ್ ಟು ದ ಮೈ ಡೈರೆಕ್ಟರ್ ಹರೀಶ್ ಸರ್. ಅದೇ ಒಂದು ಐಡಿಯಾ ಇತ್ತು, ಸಾಂಗ್ ಮಾಡೋ ಮುಂಚೆಯಿಂದ 2 ಹಾಡು ಕಂಪೋಸ್ ಮಾಡಿದ್ದು. 2 ಹಾಡಿಗೂ ಒಂದು ಕ್ಲಿಯರ್ ಐಡಿಯಾ ಇತ್ತು, ಇದೇ ಥರ ಬೇಕು, ಈ ಹಾಡು ಈ ಥರ ಇರುತ್ತೆ ಐಡಿಯಾ. ನಮ್ಮ ಸಿನಿಮಾ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಚಿತ್ರ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ನಾವೆಲ್ಲರೂ ನಮ್ಮ ಹರೀಶ್ ಸರ್ ಹೇಳ್ದಂಗೆ ನಮ್ಮ ಕೆಲಸ ಏನಿದೆ, ನಮ್ಮ ಪಾತ್ರ ಏನಿದೆ, ಅದನ್ನು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಚೆನ್ನಾಗಿ ನಾವು ಮಾಡಿದ್ದೀವಿ. ಮೇಯ್ನ್ ನಾವು ಹರೀಶ್ ಸರ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡಬೇಕು, ಯಾಕಂದರೆ ಹೀ ಈಸ್ ಬೀಯಿಂಗ್ ಅ ಹ್ಯೂಜ್ ಬಿಸ್ನೆಸ್ ಮ್ಯಾನ್. ಅವ್ರು ಸಿನಿಮಾ ಮಾಡಬೇಕು, ಒಂದು ಒಳ್ಳೆ ಸಿನಿಮಾ ಡೈರೆಕ್ಟ್ ಮಾಡಬೇಕು, ಒಂದು ಒಳ್ಳೆ ಚಿತ್ರ ಕನ್ನಡ ಇಂಡಸ್ಟ್ರಿ ಕೊಡಬೇಕು ಅಂತ ಒಂದು ಅದ್ಭುತವಾದ ಕತೆ ಮಾಡಿದ್ದಾರೆ. ಒಂದು ಅದ್ಭುತವಾದ ಸಿನಿಮಾ ಮಾಡಿ ಇವತ್ತು ರಿಲೀಸಿಗೆ ಬಂದಿದೆ. ಟೀಸರು ಮತ್ತು ಮ್ಯೂಸಿಕ್ ಸಾಂಗ್ ಎಲ್ಲ ನೀವೇ ನೋಡಿದ್ರಿ, ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಟೆಕ್ನಿಷಿಯನ್ಸು ಅಷ್ಟೇ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ವೆರಿ ಬ್ಯೂಟಿಫುಲ್ ಆಗಿ ಸಿನಿಮಾ ಮೂಡ್ ಬಂದಿದೆ. ನಾನು ಒಂದೇ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ನಮ್ಮ ಸಿನಿಮಾ ಜುಲೈ 10th ರಿಲೀಸ್ ಆಗ್ತಾ ಇದೆ. ಇಡೀ ಇಂಡಿಯನ್ ಫಿಲಮ್ ಇಂಡಸ್ಟ್ರಿ ಹಿಸ್ಟ್ರಿಲಿ ಈ ತರ ಒಂದು ವಿಭಿನ್ನವಾದ ಕತೆ ಬಂದಿಲ್ಲ. ಸೊ ನಾವು ಅದನ್ನ ನಮ್ಮ ಸಿನಿಮಾ ಈ ಚಿತ್ರದ ಬಗ್ಗೆ ಹೇಳೋಕ್ಕೂ ಮೊದಲು ನಾನು ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ ಬಗ್ಗೆ ಹೇಳ್ಬೇಕು. ಯಾಕಂದ್ರೆ ಹರೀಶ್ ಸರ್ ಇರ್ಬೋದು, ಉಜ್ವಲ ಮೇಡಮ್ ಇರ್ಬೋದು, ನಾವು ಸಿನಿಮಾದಲ್ಲಿ ಅಥವಾ ಏನೋ ಒಂದು ಪಾತ್ರ ಕೊಟ್ಟಾಗ ನಾವು ಕ್ಯಾಮರಾ ಮುಂದೆ ತುಂಬಾ ಚೆನ್ನಾಗಿ ಅಥವಾ ಫ್ರೀಯಾಗಿ ಮಾಡೋಕ್ಕಾಗದ ಕಾರಣ ಫಸ್ಟ್ ಮುಖ್ಯವಾಗಿ ಡೈರೆಕ್ಟರ್ ಆಗಿರ್ತಾರೆ. ಯಾಕಂದ್ರೆ ಅವರು ನಮಗೆ ಫ್ರೀನೆಸ್ ಎಷ್ಟು ಕೊಡ್ತಾರೋ ಅದ್ರ ಮುಂದ್ಗಡೆ ಅವ್ರು ಎಷ್ಟು ನಾವು ಫ್ರೀನೆಸ್ ಕೊಡ್ತಾರೋ ಅಷ್ಟು ನಾವು ಫ್ರೀಯಾಗಿ ಆಕ್ಟಿಂಗ್ ಮಾಡ್ತೀವಿ. ಅವ್ರು ಒಂಥರ ನಮ್ಗೆ ಹಿಡಿದಿಟ್ಕೊಂಡ್ರೆ ನಮಗೆ ಆಕ್ಟಿಂಗ್ ಅಲ್ಲಿ ಯಾವುದೇ ಒಂದು
ಹಾವಭಾವ ಇರ್ಬೋದು ಅಥವಾ ನವರಸ ಯಾವುದೇ ಇರ್ಬೋದು ಅದನ್ನ ಮಾಡೋಕ್ಕೆ ಒಂಥರ ಆ ಕಡೆ ಈ ಕಡೆ ಹಿಜುಗು ಮುಜುಗು ಆಗುತ್ತೆ. ಆ ರೀತಿಲಿ ನಾನು ಡೈರೆಕ್ಟರ್ನ ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ. ಯಾಕಂದರೆ ತುಂಬ ಖುಷಿಯಾಗಿದೆ ಸರ್. ಇನ್ನೊಂದು, ನೀವು ನಮಗೆ ಈ ಸಿನಿಮಾದಲ್ಲಿ ಕರೆದು ಒಂದು ಅವಕಾಶ ಕೊಟ್ಟು ಒಂದಷ್ಟು ದಿನ ಕೆಲಸ ಕೊಟ್ಟು ಆಮೇಲೆ ಟ್ರೀಟು ಕೂಡ ಅಷ್ಟೇ ಚೆನ್ನಾಗಿತ್ತು. ನಾವು ಮಡಿಕೇರಿಗೆ ಹೋಗಿದ್ವಿ, ಎಲ್ಲ ಕಡೆ ಶೂಟಿಂಗ್ ಮಾಡ್ತಾ ಇದ್ವಲ್ಲ, ನಾವೊಂಥರ ಟ್ರಿಪ್ ಥರ ಹೋಗಿದ್ವಿ, ಟ್ರಿಪ್ ಥರ ಬಂದ್ವಿ. ಫಸ್ಟು ಸ್ಟಾರ್ಟ್ ಮಾಡಿದಾಗ ಸ್ಕ್ರಿಪ್ಟ್ ಹೇಳಕ್ಕೆ ಹರೀಶ್ ಸರ್ ಡೈರೆಕ್ಟ್ ಒಂದು ಆಫೀಸಿಗೆ ಕರೆದ್ರು. ಸೊ ಅಲ್ಲೇ ಫ್ರೆಂಡ್ಲಿಯಾಗಿ ತುಂಬಾ ಚೂರು ಹೀಗೆ ಇಟ್ಕೊಳ್ಳಿ. ಅಲ್ಲೇ ತುಂಬಾ ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡಿದ್ರು. ಸೊ ಎಲ್ಲೂ ರಿಸ್ಟ್ರಿಕ್ಷನ್ ಅನ್ನೋದು ಇಲ್ವೇ ಇಲ್ಲ. ಆ ಕತೆ ಸ್ಟಾರ್ಟ್ ಆದಾಗಿಂದ ಹಿಡಿದು ಶೂಟಿಂಗ್ ಅಲ್ಲೂ ಕೂಡ ಎಲ್ಲೂ ರಿಸ್ಟ್ರಿಕ್ಷನ್ ಇರಲಿಲ್ಲ. ಸೊ ನಮ್ದೇ ಒಂದಷ್ಟು ಡೈಲಾಗ್ಸ್ ಓನಾಗಿ ಹೇಳಿದ್ರೆ ಅದನ್ನು ತೊಗೊಂಡೇ ಮಾಡೋ ಸೂಪರ್ ಆಗಿದೆ ಅಂತ ಯಾವಾಗಲೂ ಒಳ್ಳೆ ಜೋಸ್ ಕೊಡ್ತಾ ಇದ್ರು. ಪೇಷನ್ಸ್ ಅಂತೂ ಸರ್ ಎಲ್ಲೂ ಕಳ್ಕೊಂಡಿಲ್ಲ. ಸೊ ಇನ್ನೊಂದು ಹೇಳ್ಬೇಕಂದ್ರೆ ಒಂದು ಇನ್ಸಿಡೆಂಟ್ ಆಯ್ತು. ಅವ್ರು ನನಗೆ ಯಾವಾಗಲೂ ಬಟ್ಟೆ ಕ್ರೇಜ್ ಜಾಸ್ತಿ. ಈ ಶಾರ್ಟ್ ಫಿಲ್ಮ್ಸ್ ಎಲ್ಲ ನೋಡಿರ್ತೀರಾ. ಸೊ ಹರೀಶ್ ಸರ್ ಯಾವುದೋ ಒಂದು ಜಾಕೆಟ್ ಹಾಕೊಂಡ್ ಬಂದಿದ್ರು. ಅದ್ರದ್ದು ಬೆಲೆ 18,000 ರಿಂದ 20,000. ನನಗೆ ನೋಡಿದ್ಮೇಲೆ ಸುಮ್ಮನೆ ಇರಕ್ಕಲ್ಲ, ಸರ್ ನಿಮ್ದು ಆ ಜಾಕೆಟ್ ಚೆನ್ನಾಗಿದೆ ಸರ್ ಅಂದೆ. ತಗೊಳ್ಬಿಟ್ಟು ಅಲ್ಲೇ ಕೊಟ್ಬಿಟ್ರು ಸ್ಪಾಟ್ ಅಲ್ಲೇ. ಸೊ ಅದನ್ನ ನಾನು ವೇದಿಕೆ ಮೇಲೆ ಹೇಳ್ಬೇಕಿತ್ತು. ಸೊ ಅದನ್ನ ಇಲ್ಲಿ ನೆನಪಿಸ್ಕೊಂತಾ ಇದ್ದೀನಿ. ಇವತ್ತು ಈ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡೋದಕ್ಕೆ ತುಂಬ ಖುಷಿಯಾಗಿದೆ. ಯಾಕೆಂದರೆ ಹರೀಶ್ ಅಣ್ಣ ಅಂತಲೇ ಹೇಳ್ಬೇಕು. ಹರೀಶ್ ಸರ್ ಹೇಳಂಗೆ ಇಲ್ಲ. ಅವರು ನಮ್ಮನ್ನು ತಮ್ಮಗಿಂತ ಹೆಚ್ಚಾಗಿ ಟ್ರೀಟ್ ಮಾಡೋರು. ಬರ್ಸಿದ್ರು ಹಿಂಗೆ ಮಾಡೋರು. ಏನು ಮಾಡಬೇಕಂದ್ರೆ ಅವ್ರು ಕೇಳ್ಬಿಟ್ಟೆ ಮಾಡ್ತಾಯಿದ್ರು. ಏನು ಇಂಪ್ರೂವೇಷನ್ ನೋಡ್ರೋ, ಈಗ ಸೀನ್ ಪೇಪರ್ ಇದೆ, ನೀವೇನಾದ್ರು ಇಂಪ್ರೂವೇಷನ್ ಮಾಡ್ಕೋತೀನಿ ಅಂದರೆ ನನ್ನದೇನು ಅಬ್ಜೆಕ್ಷನ್ ಇಲ್ಲ ಅಂತ ಹೇಳಿದ್ರು. ನಮ್ಮ ಇಡೀ ಟೀಮು ಕೂಡ ಹಂಗೇನೆ. ಪ್ರಮೋದ್ ಸರ್ ಆಗ್ಬೋದು, ನಮ್ಮ ಸಿದ್ದುಗೌಡರಾಗ್ಬೋದು, ಪ್ರತಿಯೊಬ್ಬರು ಕೈ ಜೋಡಿಸ್ಕೊಂಡೇ ಬರ್ತಾಯಿದ್ರು. ಪ್ರತಿ ಒಂದು ಸೀನು ಮಾಡೋದಕ್ಕಿಂತ ಮುಂಚೆ ಡಿಸ್ಕಷನ್ ಆಗುವಾಗ ಇಂಪ್ರೂವೇಷನ್ ನಮಗೆ ಆ ಸೀನ್ 1 ನಿಮಿಷದಲ್ಲಿ ಮುಗಿಯುತ್ತೆ ಅಂತ ಹರೀಶ್ ಸರ್ ಹೇಳಿದರೆ ಇದಾಗಲೇ 3 ನಿಮಿಷಕ್ಕೆ ಹೋಗಿದ್ದು. ಎಲ್ರಿಗೂ ನಮಸ್ಕಾರ. ಭಾಳ ಖುಷಿ ಆಗುತ್ತೆ. ಆ್ಯಕ್ಚುಲಿ ಕಾಂಪ್ರಮೈಸ್ ಅನ್ನೋ ಪದ ಎಲ್ರಿಗೂ ಕನೆಕ್ಟ್ ಆಗುತ್ತೆ. ಈ ನಮ್ಮ ಜನರೇಷನಲ್ಲಿ ಗಂಡು ಮಕ್ಕಳಿಗಾಗಲಿ ಹೆಣ್ಮಕ್ಳಿಗಾಗಲಿ ಟೈಟಲಲ್ಲೇ ಯೂನಿಕ್ನೆಸ್ ಇದೆ. ಸೊ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ. ನಾನು ಮೊದಲನೇದಾಗಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಹರೀಶ್ ಸರ್. ಆ್ಯಕ್ಚುಲಿ ಈ ಪಾತ್ರ ನಮಗೆ ಭಾಳ ಚಾಲೆಂಜಿಂಗ್ ಆಗಿತ್ತು. ಏನಕ್ಕೆ ಅಂದರೆ ನಾವು ಕಾಮಿಡಿ ಮಾಡ್ತಾ ಇರ್ತೀವಿ ಸ್ಟೇಜಸ್ಸಲ್ಲಾಗಲಿ ಮತ್ತು ಸಿನಿಮಾಗಳಲ್ಲಾಗಲಿ ಆಲ್ಮೋಸ್ಟ್ ಕಾಮಿಡಿ ಪಾತ್ರಗಳು ತುಂಬ ಮಾಡಿದ್ವಿ. ಆದರೆ ಈ ಸಿನಿಮಾದಲ್ಲಿ ಸೀತಾರಾಮ ನೀನು ಮಾಡಬಲ್ಲೆ ಅಂತ ಒಂದು ಕಾನ್ಫಿಡೆಂಟ್ ತುಂಬಿದ್ರೆ. ಅಂದರೆ ಒಂದು ಎಮೋಷನ್ ಕ್ಯಾರೆಕ್ಟರ್ ಆಗಿರ್ಬೋದು, ಒಂದು ಆರ್ ಫೀಲ್ ಆಗಿರ್ಬೋದು. ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಅಂತ ನನಗೆ ಸಿಕ್ಕಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಪಿಕ್ಚರ್ ಒಳಗೆ ಪ್ರತಿಯೊಬ್ಬರೂ ಹೀರೋ. ಯಾರೆಲ್ಲ ಕಲಾವಿದರು ಅದೀವಿ ಎಲ್ಲರೂ ಹೀರೋ. ಪಿಕ್ಚರ್ನ ಮುಕ್ಳರೆ ಮಸ್ಕಿರಿ ಐತಿ, ಆಮೇಲೆ ಮುಕ್ಳರೆ ದೇವ್ ಅದಾವು, ಅನಾಹುತ ಸೀನ್ಸ್ ಅದಾವು, ಅನಾಹುತ ಡೈಲಾಗ್ ಅದಾವು. ಅಗ್ದಿ ಮಸ್ತ್ ನಂಬರ್ 1 ಸಿನಿಮಾ ಆಗತ್ತನ್ನೋ ಒಂದು ಭರವಸೆ ನಮಗೈತಿ. ಆಮೇಲೆ ಇನ್ನೊಂದು ಏನಂತಂದ್ರೆ ಕನ್ನಡ, ತಮಿಳು, ಮಲಯಾಳಂ, ಮರಾಠಿ, ಹಿಂದಿ ಈ ಭಾಷೆದಾಗೂ ಬರಕ್ಕೆ ರೆಡಿ ಆಗೈತಿ ನಮ್ಮ ಸಿನಿಮಾ. ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಹೇಳಿದ್ರು ತಪ್ಪಾಗಲ್ಲ. ಅಷ್ಟ ಮಸ್ತ್ ಸಿನಿಮಾ ಬಂದೈತಿ. ಭಾಳ ಖುಷಿ ಆಗ್ತೈತಿ. ಹರೀಶ್ ಸರ್ಗೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತೀವಿ. ನಮ್ಮ ಸೀನು ಸರ್ಗೆ ಥ್ಯಾಂಕ್ಸ್ ಹೇಳ್ತೀವಿ. ಆಮೇಲೆ ನಮ್ಮ ಚಿಟ್ಟು ಬ್ರೋ ಒಂದು ಸಾಂಗ್ನ ಚಲೋ ಡ್ಯಾನ್ಸ್ ಮಾಡಿದ್ರು. ಎಲ್ರಿಗೂ ಅದ್ಭುತವಾದಂತ ಸ್ಪೇಸ್ ಸಿಕ್ಕೈತಿ ಸಿನಿಮಾದಾಗ. ಎಲ್ಲರೂ ಜುಲೈ 10ನೇ ತಾರೀಕಿಗೆ ಬಂದು ನಮ್ಮ ಸಿನಿಮಾ ನೋಡಿ ಹೆಂಗೈತಿ ಅಂತ ಹೇಳಿ ಒಂದು ಹುರಿದುಂಬಿಸ್ಬೇಕಂತ ತಮ್ಮಲ್ಲಿ ಕೇಳ್ಕೊಳಕತ್ತೀನಿ. ಜುಲೈ 10ನೇ ತಾರೀಕು ಮರ್ಯಾಕ್ ಹೋಗ್ರಿ. ನಾನು ಈ ಟೀಮ್ ಹೊಸಬನಲ್ಲ. ಲಾಸ್ಟ್ ಟೈಮ್ ಹರೀಶ್ ರಾಜೇಂದ್ರ ಮಗ ಸಿನಿಮಾ ಹೀರೋ ಮಾಡಿದ್ರು, ನಾನು ಮೇನ್ ವಿಲನ್ ಮಾಡಿದ್ದೆ. ಮತ್ತೆ ನನ್ನ ಪರಿಚಯ ನಿಮ್ಗೆಲ್ಲರಿಗೂ ಆಲ್ರೆಡಿ ಇದೆ. ಸೀನು ಡೈರೆಕ್ಷನ್ ಅಲ್ಲಿ ಆ ಸಿನಿಮಾ ಮೂಡಿ ಬಂದಿತ್ತು. ಅವ್ರು ಹೀರೋ ಮಾಡಿದ್ರು, ನಾನು ವಿಲನ್ ಮಾಡಿದೆ. ಹಾಗಾಗಿ ನಮ್ಗಿಬ್ಬರಿಗೂ, ನನಗಾಗ್ಲಿ ಅವ್ರಿಗಾಗ್ಲಿ ಏನೋ ತುಂಬ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಈ ಪಾತ್ರ ಮಾಡಕ್ ಮುಂಚೆ ಅವರವರೇ ತುಂಬ ಡಿಸ್ಕಷನ್ ಮಾಡ್ಕೊಂಡು ನನ್ನವರೆಗೂ ಬಂತು. ಅವನೇ 2-3 ಸಿನಿಮಾ ಹೀರೋ ಮಾಡಿದ್ದಾನೆ, ವಿಲನ್ ಮಾಡಿದ್ದಾನೆ, ಇದೊಂದು ಡಿಫರೆಂಟ್ ಕ್ಯಾರೆಕ್ಟರ್ ಇರುತ್ತೆ, ಮಾತಾಡೋಣ ಬೇಡ ಅಂತ ಸುಮಾರು ಸರಿ ಡಿಸ್ಕಸ್ ಮಾಡಿ ಆಮೇಲೆ ನಾನು ಕರೆದು ಇದೊಂದು ಒಳ್ಳೆ ಪಾತ್ರ ಇದೆ, ಮಾಡಲೇಬೇಕು ಅಂತ ಹೇಳಿದ್ರು. ಮೊದಲಿಗೆ ಹರೀಶ್ ಸರ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ನನಗೆ ಒಂದು ಈ ಮೂವಿಯಲ್ಲಿ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಸ್ ಮೇನ್ ಲೀಡ್, ಫೀಮೇಲ್ ಲೀಡ್ ಆಗಿ ಮಾಡಿದ್ದೀನಿ. ಆ್ಯಂಡ್ 8 ಇಯರ್ಸಿಂದ ನಾನು ಮಾಡಲಿಂಗಲ್ಲಿ ಮಾಡ್ತಿದ್ದೆ. ಲೈಕ್ ಸಣ್ಣ ಪಾತ್ರ ಎಲ್ಲ ಮಾಡಿದ್ದೆ ಮೂವೀಸಲ್ಲಿ. ಈ ಮೂವಿಯಲ್ಲಾಗಿ ನಾನು ಒಂದು ಫೀಮೇಲ್ ಲೀಡ್ ಕ್ಯಾರೆಕ್ಟರ್ ಆಗಿ ಮಾಡಿದ್ದೀನಿ. ನನ್ನ ಮೇಲೆ ನಂಬಿಕೆ ಇಟ್ಟು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ನಿಮ್ಮ ಪಾತ್ರದ ಬಗ್ಗೆ ಹೇಳಿ.
ನನ್ನ ಪಾತ್ರ ಇದರಲ್ಲಿ ಯಾವಾಗ ಬರ್ತೀನಿ ಹೇಗೆ ಬರ್ತೀನಿ ನನಗೆ ಗೊತ್ತಿಲ್ಲ. ಮೂವಿ ನೋಡಿದ್ಮೇಲೆ ಗೊತ್ತಾಗೋದು, ಯಾಕಂದ್ರೆ ನನಗೂ ಸಸ್ಪೆನ್ಸ್ ಆಗಿದೆ. ಸರ್ ಹೇಗೆ ಹೀಗೆ ಇಟ್ಕೊಳ್ಳಿ ಮೈಕ್. ಹೇಗೆ ಮಾಡಕ್ ಹೇಳಿದ್ದಾರೆ ಆ ಥರ ನಾನು ಆ ಮೂವಿನಲ್ಲಿ ರೋಲ್ ಪ್ಲೇ ಮಾಡಿದ್ದೀನಿ. ಬಟ್ ಆಕ್ಚುಲ್ ಆಗಿ ಯಾವಾಗ ಬರ್ತೀನಿ ಹೇಗೆ ಬರ್ತೀನಿ ನನಗೂ ಐಡಿಯಾ ಇಲ್ಲ. ಮೂವಿ ನೋಡಿದ್ಮೇಲೆ ಗೊತ್ತಾಗೋದು. ಅಲ್ಲ, ಏನು ಮಾಡಿದ್ದೀರಾ, ನಿಮ್ಮ ಪಾತ್ರ ಏನು, ನೀವು ಯಾವ ರೂಪದಲ್ಲಿ ಇರ್ತೀರಾ, ಯಾವ ಗೆಟಪ್ಪಲ್ಲಿ ಇರ್ತೀರಾ ಅದನ್ನ ಹೇಳಿ. ಈ ಮೂವಿಯಲ್ಲಿ ಮೇ ಬಿ ನಾನು ಜಾಸ್ತಿ ರಿವೀಲ್ ಮಾಡೋಕ್ಕಾಗಲ್ಲ, ಬಟ್ ಸಣ್ಣದಾಗಿ ಹೇಳಬೇಕಂದ್ರೆ ಕೈಂಡ್ ಆಫ್ ಲೈಕ್ ಅ ಪ್ಲೇ ಗರ್ಲ್, ಮೇ ಬಿ ರೊಮ್ಯಾಂಟಿಕ್ ಸೀನ್ ಪ್ಲೇ ಮಾಡೋ ಥರ ಇದ್ದೀನಿ ಬಾಯ್ಸ್ ಜೊತೆಗೆ. ಆ್ಯಂಡ್ ಒಂದು ಐಟಮ್ ಸಾಂಗ್ ಕೂಡ ಮಾಡಿದ್ದೀನಿ. ಡ್ಯಾನ್ಸ್ ಟಿನಲ್ಲೂ ಒಂದು ಡ್ಯಾನ್ಸ್ ಇದೆ ಬಾಯ್ಸ್ ಜೊತೆಗೆ ಟ್ರಿಪ್ಪಲ್ಲಿ ಹೋಗ್ಬೇಕಾದ್ರೆ, ಅದೊಂದು ರೋಲ್ ಪ್ಲೇ ಮಾಡಿದ್ದೀನಿ. ಇವಾಗ ಎಲ್ಲರಿಗೂ ಕಾಟ ಕೊಡ್ತೀರಾ? ಅದು ನನಗೂ ಐಡಿಯಾ ಇಲ್ಲ. ಆಕ್ಚುಲಿ ಮೂವಿ ನೋಡಿದ್ಮೇಲೆ ನನಗೂ ಗೊತ್ತಾಗೋದು ಇದರಲ್ಲಿ ದೆವ್ವ. ನನಗೂ ಇವತ್ತು ಬಂದ್ಮೇಲೆ ಗೊತ್ತಾಗಿದ್ದು, ಪೋಸ್ಟರ್ ನೋಡಿನೇ ನನಗೆ ಇವತ್ತು ಗೊತ್ತಾಗಿದ್ದು ಈ ಸೀನಲ್ಲಿ ಯಾರಿರೋದು ಅಂತ. ಥ್ಯಾಂಕ್ ಯು. ಇಷ್ಟೇ ಪ್ರಿಪೇರ್ ಅಲ್ಲಿ ಯಾರು ಕಾಂಪ್ರಮೈಸ್ ಆಗಿಲ್ಲ, ಯಾಕಂದ್ರೆ ಕಾಂಪ್ರಮೈಸ್ ಆಗಕ್ಕೆ ನಮ್ಮ ಡೈರೆಕ್ಟರ್ ಹರೀಶ್ ಸರ್ ಬಿಟ್ಟಿಲ್ಲ, ಆ್ಯಂಡ್ ಪ್ರೊಡ್ಯೂಸರ್ಸ್ ಯಾವುದ್ರಲ್ಲೂ ಕಾಂಪ್ರಮೈಸ್ ಅವರು ಆಗಿಲ್ಲ. ಸೊ ಈ ಎಲ್ಲ ಬಾಯ್ಸ್ ಜೊತೆ ನಾನು ಹೇಳ್ತಾ ಇದ್ದೀನಿ, ಬಾಯ್ಸ್ ಯಾವತ್ತೂ ಕಾಂಪ್ರಮೈಸ್ ಆಗಲ್ಲ. ಈ ಸಿನಿಮಾದಲ್ಲಿ ಅದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಎಲ್ಲ ಸಿನಿಮಾದಲ್ಲಿ ಎರಡೆರಡು ಕ್ಯಾರೆಕ್ಟ್ರಲ್ಲಿ ಒಂದು ಕಾಮಿಡಿ ನೋಡಿ ಅಭ್ಯಾಸ ಆಗಿರುತ್ತೆ. ಆದರೆ ಇದರಲ್ಲಿ ನಾವು ನೋಡಿದ್ದೆಲ್ಲ ಕಾಮಿಡಿ. ಇವರೆಲ್ಲ ಮಾಡಿದ್ದು ಈಗ ಆಲ್ರೆಡಿ ಯೂಟ್ಯೂಬಲ್ಲಿರ್ಬೋದು, ಇನ್ಸ್ಟಾದಲ್ಲಿರ್ಬೋದು, ರೀಲ್ಸಲ್ಲಿ ಎಷ್ಟು ನೋಡಿದ್ರು ಇವರೇ ಕಾಣಿಸ್ತಾರೆ. ಯಾಕಂದರೆ ನಾವು ಬೆಳಗಿಂದ ರಾತ್ರಿವರೆಗೂ ಕೆಲಸ ಮಾಡ್ತೀವಿ, ಬಂದ್ಬಿಟ್ಟು ಇನ್ಸ್ಟಾಗ್ರಾಮು ಯೂಟ್ಯೂಬ್ ಓಪನ್ ಮಾಡಿದ್ರೆ ಫಸ್ಟ್ ಕಾಣೋದು ಇವರನ್ನೇ. ಇವರೆಲ್ಲರೂ ಸಿನಿಮಾನ ನಾನು ವರ್ಕ್ ಮಾಡ್ತಾ ಇದ್ದೀನಿ, ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದೀನಿ ಅಂತ ನನಗೂ ಖುಷಿ ಇದೆ. ಬಾಯ್ಸ್ ನೆವರ್ ಕಾಂಪ್ರಮೈಸ್ ಈ ಚಿತ್ರದಲ್ಲಿ ಹೇಳ್ಬೇಕಂದ್ರೆ ಎಲ್ಲರೂ ಬಂದು ಡೈರೆಕ್ಟರ್ಗಳನ್ನ ಹೊಗಳ್ತಾರೆ ಎಲ್ಲರೂ. ಆದ್ರೆ ನಿಜವಾಗ್ಲೂ ಅವ್ರನ್ನ ಮನವೊಲಿಸಕ್ಕೆ ಡೈರೆಕ್ಟರ್ನ ಹೊಗಳೋದಲ್ಲ, ನಮ್ಮ ಮನಸ್ಸಿಂದ ಹೇಳ್ತಾ ಇದೀವಿ. ನಮ್ಮ 11 ಜನಕ್ಕೂ ಅದೇ ರೀತಿ ಸೆಟ್ಟಲ್ಲಿ ನಾವು ಬರೀ ಪಾತ್ರಧಾರರಷ್ಟೇ, ಆದ್ರೆ ಸೂತ್ರಧಾರರಾಗಿ ನಮ್ಮ ಡೈರೆಕ್ಟರ್ ಸರ್ ಪ್ರತಿ ಒಬ್ರಿಗೂ ಹಂಚಿದ್ದಾರೆ ಸರ್. ನಾನು ಈಗಲೂ ಕೂತ್ಕೊಂಡಲ್ಲ ಹಂಗೆ ಕೇಳ್ತಿದ್ದೆ, ಅಣ್ಣ ಇಲ್ಲೆಲ್ಲ ಗುಂಪ ಗೋವಿಂದ ಅಂದ್ರೆ ಏನೋ ಮಾಡ್ಬಿಡೋದು ಅಂತ. ಅಂದ್ರೆ ಅಲ್ಲಿ ಈ ಡೈಲಾಗ್ ನೀನ್ ಹೇಳು, ಈ ಡೈಲಾಗ್ ನೀನ್ ಹೇಳು, ಈ ಡೈಲಾಗ್ ನೀನ್ ತಗೋ. ನಾವ್ ಎಷ್ಟು 10 ಜನ ಇವತ್ತು ಒಬ್ಬ ನಟನ್ನ ಇದ್ ಮಾಡಕ್ಕೆ ಡೈರೆಕ್ಟರ್ ಕಷ್ಟಪಡ್ತಾರೆ ಸೆಟ್ಟಲ್ಲಿ. ಅಂಥದ್ರಲ್ಲಿ ನಮ್ಮ 10 ಜನನು ಅದೇ ಒಂದು ನಮ್ಗೆಲ್ಲೂ ಬೇಜಾರು ಮಾಡಿಸಿಲ್ಲ, ಎಲ್ಲೂ ದುಃಖ ಪಡಿಸಿಲ್ಲ, ನಾವು ಸಿನಿಮಾ ಮಾಡ್ದಂಗೆ ಅನ್ಸಿಲ್ಲ. ಒಂದು ಜಾಲಿ ಟ್ರಿಪ್ ಮೊದಲನೇ ಸಲ ಅವ್ರು ಹಾಕ್ಸಿದ್ದೆ ಮಡಿಕೇರಿ ಟ್ರಿಪ್. ಅಂದ್ರೆ ಔಟ್ಡೋರ್ ಶೆಡ್ಯೂಲ್ ನ ಫಸ್ಟ್ ಮಾಡ್ಕೊಂಡ್ರು, ಲೇಟರ್ ಆನ್ ಬೆಂಗಳೂರು ಡೇಸ್ ಅಲ್ಲಿ ಮಾಡಿದ್ರು. ಸೊ ದಟ್ ನಾವು ಸ್ಟಾರ್ಟಿಂಗ್ ಹೋಗ್ತಿದ್ದಂಗೆ ಮಡಿಕೇರಿ ನಮ್ಗೆ ಫೀಲ್ ಹೆಂಗಿತ್ತು ಅಂದ್ರೆ ನಾವ್ ಯಾರು ಸಿನಿಮಾ ಮಾಡಕ್ ಹೋಗ್ತಾ ಇಲ್ಲ, ನಾವ್ ಯಾರು ಇಲ್ಲಿ ಇದ್ ಮಾಡಕ್ ಹೋಗ್ತಾ ಇಲ್ಲ, ಎಲ್ಲ ಜಾಲಿ 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 ಮಾಡ್ಕೊಂಡ್ರು. ಟಿಟಿ ಸೇಮ್ ಅದೇ ಟಿಟಿಯಲ್ಲಿ ಕಳಿಸ್ಕೊಟ್ರು. ನಾವು ಕೇಳ್ಕೊಳ್ತಾ ನಂದು ಮಾತು ಮುಗಿಸ್ತಾ ಇದ್ದೀನಿ. ಕೂತೆ ಫುಲ್ ಸೈಲೆಂಟ್ ಆಗಿ ಕೂತಿದ್ರು. ಮೊದಲನೇದಾಗಿ ವೇದಿಕೆ ಮುಂಭಾಗದಲ್ಲಿರುವಂತಹ ನನ್ನ ಎಲ್ಲ ಮಾಧ್ಯಮದ ಸೋದರ ಸೋದರಿಗೆ ನಿಮ್ಮ ಬಿಡುವಿನ ಸಮಯದಲ್ಲಿ ಬಿಡುವು ಮಾಡ್ಕೊಂಡು ಬಂದಿದ್ದಕ್ಕೆ ಧನ್ಯವಾದ ಹೇಳ್ತೀನಿ. ನಂತರ ಅವಾಗ್ಲಿಂದ ನಿಂತ್ಕೊಂಡು ಆಂಕರಿಂಗ್ ಮಾಡ್ತಿರುವಂತಹ ಮೇಡಮ್ ಅವರು, ನಿಮಗೂ ಕೂಡ ಧನ್ಯವಾದಗಳು. ಇವತ್ತಿನ ದಿನ ಟೀಸರ್ ಮತ್ತೆ ಏನೊಂದು ಮ್ಯೂಸಿಕ್ ರಿಲೀಸ್ ಆಗಿದೆ. ಇವತ್ತಿನ ದಿನ ನಾವು ಆಕ್ಟ್ ಮಾಡಿದೀವಿ ಅಷ್ಟೇ. ಅದ್ರ 2 ವರ್ಷದ ಮುಂಚೆ ಸ್ಕ್ರಿಪ್ಟ್ ಲೆವೆಲ್ ಇಮ್ಯಾಜಿನೇಷನ್ ಮಾಡುವಂತವರು ನಮ್ಮ ಗೂಡ್ಸಂದಲ್ಲಿರ್ತಕ್ಕಂಥ ಹರಿ ಸರ್ ಮತ್ತೆ ನಮ್ಮ ಅತ್ಯುತ್ತಮ ಸಮರದಂತಹ ಕೊಲ್ಲರ್ ಸೀನಣ್ಣವರು. ನಾವೆಲ್ಲ ಆಕ್ಟಿಂಗ್ ವೈಸ್ ತಪ್ಪು ಮಾಡಿದ್ರೆ ಏನಾದ್ರು ಮಾಡಿದ್ರು ಸರಿಪಡಿಸ್ಕೊಂಡು ಹಿಂಗಲ್ಲ ಹಿಂಗೆ ತಿದ್ದಿ ಬುದ್ಧಿ ಹೇಳಿ ಎಲ್ಲ ಕರ್ಕೊಂಡು ಹೋಗಿದ್ದಾರೆ ಮುಂದಕ್ಕೆ. ಮತ್ತೆ ಇನ್ನೊಂದು ಸ್ಪೆಷಲ್ ಈ ಸಿನಿಮಾ ಬಗ್ಗೆ ಏನು ಹೇಳಬೇಕಂದ್ರೆ ಫಸ್ಟ್ ನಾನು ಹರಿ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ನನ್ನ ಕರೆದು ಒಂದು ಅವಕಾಶ ಕೊಟ್ಟು ನನಗೊಂದು ಅವಕಾಶ ಕೊಟ್ಟು ಒಂದು ಈ ಸಿನಿಮಾದಲ್ಲಿ ಒಂದು ವಿಶೇಷ ಪಾತ್ರ ಮಾಡಿದ್ದೀನಿ ಈ ಸಿನಿಮಾದಲ್ಲಿ. ಬಟ್ ಅವರು ಎರಡನ್ನೂ ಒಂದೇ ರೀತಿಯಾಗಿ ಕರ್ಕೊಂಡು ಹೋಗಿದ್ದಾರೆ. ಅದೇ ನನಗೆ ಖುಷಿ ಆಗ್ತಾ ಇದೆ ಈ ಸಿನಿಮಾದಲ್ಲಿ. ಹೇಳಿ ನಿಮ್ಮ ಪಾತ್ರದ ಬಗ್ಗೆ ಹೇಳಿ, ಏನು ಪಾತ್ರ ಅದು ಹೇಳಿ. ಅದರಲ್ಲೊಂದು ಸ್ಪೆಷಲ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಇದಕ್ಕೆ ಬಿಫೋರ್ ಇವ್ರ ಜೊತೆ ಕೆಲಸ ಮಾಡಿದ್ದೀನಿ ನಾನು. ಆದರೆ ನಮಗೆ ಆ ಸಿನಿಮಾದಲ್ಲಿ ಆ ಇನ್ಸಿಡೆಂಟ್ ಹೇಳಲೇಬೇಕು. ಯಾಕೆಂದರೆ ಆ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ರು, ಸಾರ್ ಹೆಸರು ಹೇಳ್ಕೊಂಡೆ ಓಡಾಡೋದು ನಾವು. ಆ ಕ್ಯಾರೆಕ್ಟರ್ ಕೊಟ್ಟಿದ್ರು. ನಾನು ಒಂದಿಬ್ಬರು ಫ್ರೆಂಡ್ಸ್ನ ಕರ್ಕೊಂಡು ಹೋಗಿದ್ದೆ ಸಿನಿಮಾ ಥಿಯೇಟ್ರಿಗೆ. ಸರಿ ಆಯಿತು, ಇನ್ನು ನಮ್ಮ ಫಸ್ಟ್ ಸಿನಿಮಾ ಡೈಲಾಗ್ ಎಲ್ಲ ಬರ್ತಾಯಿದೆ ಅಂತೇಳಿ ಒಂದಿಬ್ಬರು ಹುಡುಗರಿಗೆ 2 ಕ್ವಾರ್ಟರ್ ಬರ್ ಹಾಕ್ಸ್ಕೊಂಡು ಕರ್ಕೊಂಡು ಹೋಗಿದ್ದೆ. ಸರಿ ನಾನು ಬರೋ ಟೈಮ್ಗೆ ಬಿಸಿ ನೋಡಬೇಕು ಅದೆಲ್ಲ ಹೇಳಿ ಕರ್ಕೊಂಡು ಹೋಗಿದ್ದೆ. ಇನ್ನೇನು ಬರಬೇಕು ಗೊತ್ತಾಯ್ತು, ರೆಡಿ ಆಗರು ಅಂದರೆ ಆ ಸೀನ್ ಕಟ್ಟಾಗ್ಬಿಟ್ಟಿತ್ತು. ಆಮೇಲೆ ಥಿಯೇಟ್ರಿಂದ ಈಚೆ ಬಂದಾದ್ಮೇಲೆ ನಾನು ಮಕ್ಕಳು 4 ವಾಟರ್ ಕುಡಿದ್ಬಿಟ್ಟು ನಾನು ಮಾತಾಡಿದ್ರು ನನ್ನ ಬಂದಿಲ್ವಲ್ಲ ಅಂತ. ಸೀನಿಯರ್ ಸರ್ ಮೇಲೆ ಬಂದಿದ್ದ ಪಾಪಕ್ಕೆ
ಎಲ್ಲ ಕಾಣಿಸ್ಕೊಂಡ್ರೆ ಸಾಕು, ನಾನು ಆ ಕಡೆ ತಿರ್ಕೊಂಡು ಓಡೋಗ್ಬಿಡ್ತಾ ಇದ್ದೆ. ಅಯ್ಯೋ ಇವ್ರು ಮಾತಾಡ್ಸೋದೇ ಬೇಡ ಅಂತ. ಸರಿ ಆಯಿತು, ಇನ್ನೊಂದ್ಸತಿ ಫೇಸ್ಬುಕ್ಕಲ್ಲಿ ಇತ್ತಲ್ಲ ಬರ್ತಡೆ ಅಲ್ವಾ, ಹೋಗಿ ವಿಶ್ ಮಾಡೋಣ ಅಂತೇಳಿ ವಿಶ್ ಮಾಡಿದೆ. ಟಕ್ ಅಂತ ರಿಪ್ಲೈ ಬಂತು, ಸಿನಿಮಾ ಸ್ಟಾರ್ಟ್ ಮಾಡ್ತಾ ಇದ್ವಿ ಬನ್ನಿ ಅಂತ. ಅವಾಗ ಕರ್ಕೊಂಡೋದ್ರು ಹರೀಶ್ ಸರ್ ಹತ್ರ ಬಿಟ್ಟರು. ಓಕೆ ಹಾಂ ಚೆನ್ನಾಗಿ, ಯಾಕಂದರೆ ಅವಾಗ ಜಾಸ್ತಿ ಫಸ್ಟ್ ಸಿನಿಮಾದಲ್ಲಿ ಹರೀಶ್ ಸರ್ದು ನಮ್ಮದು ಕಾಂಬಿನೇಷನ್ ಏನು ಇರಲ್ಲ, ಅಷ್ಟೆಲ್ಲ ಇರಲ್ಲ. ಸರಿ ಸರ್ ಓಕೆ ಸರ್, ಗುಡ್ ಡೇ ಸರ್, ಬಾಯ್ ಸರ್, ಅಷ್ಟೇ ಇದ್ದಿದ್ದು. ಈ ಸಿನಿಮಾದಲ್ಲಿ ಹೆಂಗೆ ಪಾತ್ರ ಕೊಟ್ಟಾದ್ಮೇಲೆ ಶೂಟಿಂಗ್ ಸ್ಪಾಟ್ ಫಸ್ಟ್ ಡೇ ಬಂದಿದ್ದ ದಿವಸ ಅವ್ರು ಹೇಳಿದ ಒಂದೇ ಮಾತು, ಏನು ಬೇಕಾದ್ರೂ ಮಾಡಮ್ಮ ತಗೊಳಮ್ಮ, ಇದೇ ಡೈಲಾಗ್, ಏನು ಬೇಕಾದ್ರೂ ಮಾಡಿ, ಏನಕ್ಕೆ ಬೇಕಾದ್ರೂ ನೋಡಿ ಅಷ್ಟೇ, ಯಾವುದೇ ನೀನು ಬೌಂಡ್ರಿ ಇಲ್ಲ, ಆಟ ಆಡು ಅಂತ ಹೇಳ್ಬಿಟ್ರು. ಅದಕ್ಕೆ ತುಂಬ ಥ್ಯಾಂಕ್ ಯು ಸರ್. ನನಗೆ 15-16 ವರ್ಷದ ಸಿನಿಮಾ ಜರ್ನಿಯಲ್ಲಿ ಇದೇ ಫಸ್ಟ್ ನನಗೆ ಇಷ್ಟು ದೊಡ್ಡ